ನಾನು ನನ್ನ ಹೆಸರು ಬಂದು ರವಿ ಅಂತ, ಕೇರ್ಪೇಟೆ ತಾಲೂಕು ಹೊನ್ನೇನಹಳ್ಳಿ ಗ್ರಾಮದವನು. ಈ ಕೇರ್ಪೇಟೆ ತಾಲೂಕು ಮತ್ತು ನಮ್ಮ ಮಂಡ್ಯ ಜಿಲ್ಲೆ ಮೇಲ್ಕೋಟೆ ಪಕ್ಕ ಇರುವ ನಾರಾಯಣದುರ್ಗ ಅಂತ ಒಂದು ನಾರಾಯಣಪುರ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದ ಕಾಡಿನ ಮಧ್ಯದಲ್ಲಿ ಮುತ್ತರಾಯ ಸ್ವಾಮಿ ಅಂತ ಒಂದು ದೇವಸ್ಥಾನ ಇದೆ ಕಾಡಿನ ಮಧ್ಯದಲ್ಲಿ. ಅದರಲ್ಲಿ ಇದೊಂದು ಕಲ್ಲಿದೆ ದೇವ್ರದ್ದು. ಇದು ದೇವರು ಪವಾಡವೋ ಏನು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಅನಿಸಿಕೆ, ನಾನು ಈ ಕಲ್ ಮೇಲೆ ಕೂತ್ಕೊಂಡೆ ನನ್ನ ಕೋರಿಕೆಗಳನ್ನ ಇದು ಮಾಡ್ಕೊಂಡು, ನನ್ನ ಕೋರಿಕೆಗಳು ಈಡೇರುತ್ತವೆ ಅಂದರೆ ಬಲಭಾಗ ತಿರುಗಪ್ಪ, ನನ್ನ ಕೋರಿಕೆಗಳು ಈಡೇರಲ್ಲ ಅಂದರೆ ಎಡಭಾಗಕ್ಕೆ ತಿರುಗು ಅಂತ ಹೇಳಿದೆ. ಈ ಕಲ್ ಮೇಲೆ ಕೂತ್ಕೊಂಡಾಗ ನಾನು ಸುಮಾರು ಸಲ 3 ಸಲ ಕೂತ್ಕೊಂಡೆ. ಫಸ್ಟ್ ಕೂತ್ಕೊಂಡಾಗ ಸುಮಾರು ಹೊತ್ತು ಒಂದು ನಿಮಿಷ ನಾವು ಸತಾಯಿಸ್ತು, ತಿರುಗಲಿಲ್ಲ ಯಾವ ಕಡೆನೂ. ನಾನೇನೇನು ಮನಸ್ಸಿನಲ್ಲಿ ಏನಾರು ತಪ್ಪು ಕಲ್ಪನೆ ಇದ್ದರೆ ಅದನ್ನು ಕ್ಷಮಿಸ್ಬಿಡು ಅಂತ ಕೇಳಿದಾಗ ಮತ್ತೆ ಕರ್ಪೂರ ಕಚ್ಬಿಟ್ಟು ಇದು ಮಾಡಿದಾಗ ಬಲಗಡೆ ಇದು ಸುತ್ತಿತ್ತು. ಯಾವುದೇ ಒಂದು ಆಧಾರ ಇದೆ ಏನೂ ಇಲ್ಲದೇ ನೋಡಿ, ಇದು ಗರ್ಭಗುಡಿಯಲ್ಲಿ ಇದ್ದಂಥ ಕಲ್ಲು. ಈ ಕಲ್ಲನ್ನ ದೇವರು ಪ್ರಾರ್ಥನೆ ಮಾಡಿ ಇಲ್ಲಿ ಮಡಗಿ ಇದ್ರ ಮೇಲೆ ಕುತ್ಕೊಬೇಕು. ಕುತ್ಕೊಂಡ್ರೆ ಯಾವ ಥರ ಸುತ್ತುತ್ತದೆ ಅಂತ ನಾನು ವೀಡಿಯೋದಲ್ಲಿದೆ, ನೋಡ್ಬೋದು. ಭಕ್ತಾದಿಗಳು ಬಂದು ದೇವರ ಪೂಜೆ ಮಾಡ್ಕೊಂಡು ಅಂತ ಪೂಜೆ ಮಾಡಬೇಕು ಅಂತ ಬಯಸುವವರು ಕೇರ್ಪೇಟೆಯಿಂದ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಮೇಲ್ಕೋಟೆಯಿಂದ ಬರ್ತೀನಿ ಅಂದರೆ 5 ಕಿಲೋಮೀಟ್ರ್ ಆಗುತ್ತೆ. ಕಾಡಿನ ಮಧ್ಯಪ್ರದೇಶದಲ್ಲಿದೆ ದೇವಸ್ಥಾನ, ನಾರಾಯಣದುರ್ಗ ಅಂತ ಕಾಡಲ್ಲಿದೆ, ಗ್ರಾಮದಲ್ಲಿ ಕಾಡಿನ ಮಧ್ಯದಲ್ಲಿದೆ. ನೋಡಿ ನಿಮ್ಮ ಅನಿಸಿಕೆಗೆ ಒಂದು ಇದರಲ್ಲಿ ನಾನು ಮತ್ತೆ ಕಲ್ ಮೇಲೆ ಕುತ್ಕೋತಾ ಇದ್ದೀನಿ. ನಾನು ಯಾವುದೇ ಆಧಾರ ಇಲ್ಲದೇ ದೇವರ ಹತ್ರ ಬೇಡ್ಕೊಂಡು ಕುತ್ಕೊಂಡು ತಿರುಗಿಸ್ತಾ ಇರೋದು. ನೀವು ಅನ್ಕೋಬೋದು ಏನೋ ತಿರುಗ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅಂತ. ನೋಡಿ ಸ್ನೇಹಿತರೆ, ಯಾವುದೇ ಒಂದು ಇದಿಲ್ಲ. ನೋಡಿ, ಕುತ್ಕೊಳ್ಳೋಕ್ಕಾಗಲ್ಲ ಕಲ್ ಮೇಲೆ. ನೋಡಿ ನೋಡಿ ಸ್ನೇಹಿತರೆ, ಅನ್ನೋದಕ್ಕೆ ಕಲ್ಲು ದೇವರು ಉದಾಹರಣೆ. ತಂದೆ ಕಾಪಾಡಪ್ಪ. ಕಲ್ಲಲ್ಲಿ ಎಷ್ಟು ಮಹಿಮೆ ಇದೆ ಹಾಗೂ ಮುತ್ತರಾಯ ಸ್ವಾಮಿ ಮಹಿಮೆನೇ ಅಂತ ತಿಳ್ಕೊಬೋದು.